ಇವತ್ತು ಈ ಸಭೆಗೆ ಆಗಮಿಸಿರುವ ಎಲ್ಲ ನನ್ನ ತಾಯಂದ್ರೆ, ಸಹೋದರ ಸಹೋದರಿಯರೇ, ಇವತ್ತು ಲೋಕಸಭೆ ಚುನಾವಣೆ ಬಂದಿದೆ. ಈ ಲೋಕಸಭೆ ಚುನಾವಣೆ ಎಲ್ಲ ಚುನಾವಣೆಗಳಂಗೆ ಅಲ್ಲ. ಇದು ಈ ದೇಶ ರಕ್ಷಣೆ ಮಾಡುವಂತ ಚುನಾವಣೆ, ಈ ದೇಶವನ್ನ ಅಭಿವೃದ್ಧಿ ಮಾಡುವಂತ ಚುನಾವಣೆ. ಇವತ್ತು ನಿಮ್ಮೆಲ್ಲರ ಭವಿಷ್ಯ, ನಿಮ್ಮೆಲ್ಲರ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತ ಚುನಾವಣೆ. ಅದಕ್ಕಾಗಿ ನಾನು ಹೇಳಿದೆ, ಲೋಕಸಭೆ ಚುನಾವಣೆ ಬಹಳ ಮುಖ್ಯವಾಗಿರ್ತಕ್ಕಂಥ ಚುನಾವಣೆ. ಕಳೆದ 10 ವರ್ಷಗಳಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇಡೀ ವಿಶ್ವದಲ್ಲೇನೆ ಇವತ್ತು ಮೆಚ್ಚುಗೆಯನ್ನ ಗಳಿಸಿದ್ದಾರೆ, ವಿಶ್ವ ನಾಯಕನಾಗಿ ಬೆಳೆದಿದ್ದಾರೆ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನ, ಆರ್ಥಿಕ ಸ್ಥಿತಿಗತಿಗಳನ್ನ ಸುಮಾರು 14-15ನೇ ಸ್ಥಾನದಲ್ಲಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಇದ್ದಾರೆ ವಿಶ್ವದಲ್ಲಿ. ಆದರೆ ಇವತ್ತು 5ನೇ ಸ್ಥಾನಕ್ಕೆ ತಗೊಂಡು ಹೋಗಿದ್ದಾರೆ. ಇದು ಮಾನ್ಯ ನರೇಂದ್ರ ಮೋದಿ ಅವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅವ್ರು ಹೇಳಿದ್ದಾರೆ, ಮತ್ತೆ 5 ವರ್ಷ ನನಗೆ ಅವಕಾಶ ಕೊಟ್ರೆ 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತೀನಿ. ಇವತ್ತೇನು ನಮ್ಮನ್ನ ಆಳಿದ ಬ್ರಿಟಿಷರು 300 ವರ್ಷ ಆಳಿದ್ರು, ಆ ದೇಶವನ್ನು ಕೂಡ ಹಿಂದಕ್ಕಿಟ್ಟಿದ್ದೇವೆ. ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ಜರ್ಮನಿ ಹಾಗೂ ಜಪಾನ್ ಅನ್ನ ಕೂಡ ಹಿಂದಕ್ಕೆ 3ನೇ ಸ್ಥಾನಕ್ಕೆ ಜಿಗಿತೀವಿ ಅನ್ನುವಂತ ವಿಶ್ವಾಸವನ್ನ ಈ ದೇಶದ ಎಲ್ಲರಿಗೂ ಕೊಟ್ಟಿರುವಂತ ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿ ಅವರು. ಅದಕ್ಕೋಸ್ಕರ ಸ್ವಲ್ಪ ಇರಪ್ಪ, ಯಾರು ಅದಕ್ಕೋಸ್ಕರ ಹ್ಯಾಟ್ರಿಕ್ ಗೆಲುವನ್ನ ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾವೆಲ್ಲ ಕೊಡ್ಬೇಕಾಗ್ತದೆ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ನಾವು ಬಂದಿದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ 1 ವರ್ಷದಿಂದ ಏನ್ ಮಾಡಿದೆ ಅಂತ ಕೇಳಿದ್ರೆ, ನಾವು 2,000 ಕೊಟ್ವಿ, ಅದೇ ದುಡ್ದು. ಆದ್ರೆ ಇವತ್ತು ಮಾನ್ಯ ಪ್ರಧಾನಿಗಳು ಕೋವಿಡ್ ಸಂದರ್ಭದಲ್ಲಿ 10 kg ಅಕ್ಕಿಯನ್ನ ಕೊಟ್ರ ಇಲ್ಲಮ್ಮ? ಕೋವಿಡ್ ಸಂದರ್ಭದಲ್ಲಿ 10 kg ಪ್ರತಿಯೊಬ್ಬರಿಗೂ ಕೊಟ್ರು. ಕಳೆದ ವರ್ಷ ಜನವರಿವರೆಗೂ ಕೂಡ ಕೊಟ್ರು. ಈಗ ಕೂಡ 5 kg ಅಕ್ಕಿ ಕೊಡ್ತಾ ಇರೋರು ಯಾರು ಗೊತ್ತಮ್ಮ? ಯಾರಿಗಾದ್ರು? ಯಾರು? ನರೇಂದ್ರ ಮೋದಿ ಅವರು, ಹೌದಲ್ವಾ? ಆದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಳ್ಳುತ್ತೆ ನಾವು ಕೊಟ್ವಿ. ಈಗ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಮಾನ್ಯ ಮೋದಿ ಅವರು. ಮುಂದಿನ 5 ವರ್ಷಗಳು ಕೂಡ ಈ ದೇಶದ 84 ಕೋಟಿ ಜನರಿಗೆ 5 kg ಅಕ್ಕಿಯನ್ನ ಉಚಿತವಾಗಿ ಕೊಡುವಂತದನ್ನ ಇವತ್ತು ಮಹಿಳೆಯರನ್ನ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಕೂಡ ನಿಮ್ಮನ್ನ ಮುಂದೆ ತರಬೇಕು ಅಂತೇಳಿ ಮಾನ್ಯ ಪ್ರಧಾನಿಗಳು ತೀರ್ಮಾನ ಮಾಡಿದ್ದಾರೆ. ಅದಕ್ಕೇನೆ ಈಗ ವಿಧಾನಸಭೆ, ಲೋಕಸಭೆಯಲ್ಲಿ ಮಹಿಳೆಯರಿಗೆ ಇನ್ನು ಮೇಲೆ 33% ಮೀಸಲಾತಿಯನ್ನ ಮಾಡಿದ್ದಾರೆ. ಇದರಿಂದ ಮಹಿಳೆಯರ ಸಬಲೀಕರಣ ಈ ದೇಶದಲ್ಲಿ ಆಗ್ತದೆ. ಯಾವ ರೀತಿ ಇವತ್ತು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ಮೀಸಲಾತಿ ಇದೆ, ಇವತ್ತು ಇನ್ನು ವಿಧಾನಸಭೆ ಹಾಗೂ ಲೋಕಸಭೆಗೂ ಕೂಡ ಮೀಸಲಾತಿ 33% ಇವತ್ತು ಮಹಿಳೆಯರಿಗಿರುತ್ತೆ. ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಪ್ರತಿಯೊಂದು ಹೆಣ್ಮಗಳು
ನಿಮ್ಮ ಕಾಲ್ ಮೇಲೆ ನೀವು ನಿಲ್ಲಬೇಕು ಅಂತ ಹೇಳಿ ಮುದ್ರಾ ಯೋಜನೆ ಅಡಿಯಲ್ಲಿ ಇಲ್ಲಿವರೆಗೂ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ರು. ಇನ್ಮೇಲೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ, ಒಬ್ಬರಿಗೆ 20 ಲಕ್ಷ ರೂಪಾಯಿಯನ್ನ ಯಾವುದೇ ಬ್ಯಾಂಕ್ ಶ್ಯೂರಿಟಿ ಬೇಕಿಲ್ಲ, ಯಾವುದೇ ಕೊಲ್ಯಾಟ್ರಲ್ ಬೇಕಿಲ್ಲ. ನೀವು ಯಾವ ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು, ಇವತ್ತು ಪೋಲ್ಟ್ರಿ ಮಾಡಬೇಕಾ ಅಥವಾ ನೀವು ಯಾವ್ದಾದ್ರು ನೀವು ಹೋಟೆಲ್ ಮಾಡ್ಬೇಕಾ, ಗಾರ್ಮೆಂಟ್ ಮಾಡ್ಬೇಕಾ, ಟೆಕ್ಸ್ಟೈಲ್ ಮಾಡ್ಬೇಕಾ, ಸೀರೆ ಅಂಗಡಿ ಹಾಕಬೇಕಾ, ನೀವು ಏನ್ ಬೇಕಾದ್ರೂ ಮಾಡ್ಬೋದು. 20 ಲಕ್ಷ ರೂಪಾಯಿ ನಿಮ್ಗೆ ಬ್ಯಾಂಕ್ ಅಲ್ಲಿ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಿಗ್ತದೆ. ಇದು ಬದುಕನ್ನ ಕಟ್ಕೊಡುವಂತ ಕೆಲಸ. 2,000 ಕೊಡೋದಲ್ಲ. ಒಂದ್ ಕೈಯಲ್ಲಿ 2,000 ಕೊಡ್ತಾರೆ, ಪಾಪ ಗಂಡಸರಾದ್ರೆ 4-5 ಸಾವಿರ ವಸೂಲ್ ಮಾಡ್ತಾರೆ. ಸಾಯಂಕಾಲದ ಅಂಗಡಿಗಳು ಗೊತ್ತಲ್ಲ, ಔಷಧಿ ಅಂಗಡಿ ಎಷ್ಟು ಜಾಸ್ತಿ ಮಾಡವ್ರೆ. 1,000 ಖರ್ಚು ಮಾಡ್ತಾ ಇದ್ದವ್ರು ಈಗ 2,000 ಮಾಡ್ಬೇಕು. 2,000 ಖರ್ಚು ಮಾಡ್ತಾ ಇದ್ದವ್ರು 4,000 ಮಾಡ್ಬೇಕು. ಇದು ಇವ್ರ ಗ್ಯಾರಂಟಿ. ಆದ್ರೆ ಮಾನ್ಯ ನರೇಂದ್ರ ಮೋದಿ ಅವ್ರ ಗ್ಯಾರಂಟಿ ನೋಡಿ, ಪ್ರಣಾಳಿಕೆಯಲ್ಲಿ ಜನೌಷಧ ಇದೆ. ಈ ಔಷಧ ಅಲ್ಲ, ಮದ್ಯದ ಅಂಗಡಿಗಳಲ್ಲ, ಅದು ಕಾಂಗ್ರೆಸ್ ಕೊಡೋ ಗ್ಯಾರಂಟಿ. ಆದ್ರೆ ಮಾನ್ಯ ನರೇಂದ್ರ ಮೋದಿ ಅವರು ಕೊಡ್ತಾ ಇರೋದು ಜನೌಷಧಿಗಳನ್ನು. ಈಗಾಗಲೇ 40-50% ನಿಮಗೆ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ ಎಲ್ಲ ಔಷಧವು. ಅದು BP ಗಿರ್ಬೋದು, ಶುಗರ್ ಗಿರ್ಬೋದು, ಯಾವುದೇ ನಿಮ್ಗೆ ಔಷಧಿ ಬೇಕಿದ್ರು ಕೂಡ 40-50% ಸಿಗ್ತಾ ಇದೆ. ಈ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇನ್ನು ಮುಂದೆ 90% ನಿಮಗೆ ರಿಯಾಯಿತಿ ದರದಲ್ಲಿ ಔಷಧವನ್ನ ಕೊಡುವಂತ ಕೆಲಸ ಮಾಡ್ತಾರೆ. ನೋಡ್ರಿ, ಇದು ಬಡವರ ಬಗ್ಗೆ ಅವರು ಚಿಂತನೆ ಮಾಡುವಂತದ್ದು. ಗಂಡ ಹೆಂಡತಿಗೆ ಇಬ್ಬರಿಗೂ ಸಕ್ಕರೆ ಕಾಯಿಲೆನೋ ರಕ್ತದೊತ್ತಡ ಇದ್ರೆ 3-4 ಸಾವಿರ ಬೇಕು ಒಂದು ತಿಂಗಳಿಗೆ. ಆದ್ರೆ ಇವತ್ತು ಜನೌಷಧಿಯಲ್ಲಿ ಅವರು ಅದೇ ಮಾತ್ರೆಯನ್ನ ತಗೊಂಡ್ರೆ ಇನ್ಮೇಲೆ 500 ರೂಪಾಯಿಗೆ ಸಿಗ್ತದೆ. ಇಡೀ ತಿಂಗಳಿಗೆ 500 ರೂಪಾಯಿಗೆ ಸಿಗ್ತದೆ. ಅಲ್ಲೇ ಎಷ್ಟು ಬಿತ್ತು? 4,000, 3,500 ಮಿಗ್ತದೆ. ಇದು ಮಾನ್ಯ ಪ್ರಧಾನಿಗಳು ವಿಚಾರ ಮಾಡುವಂತ ವಿಧಾನ. ಈ ರೀತಿಯಲ್ಲಿ ನೂರಾರು ಯೋಜನೆಗಳನ್ನ ಮಾಡ್ಕೊಡ್ತಾ ಇದ್ದಾರೆ. ಈಗ ಘೋಷಣೆ ಮಾಡವ್ರೆ, ಬಡವರಿಗೆ 3 ಕೋಟಿ ಮನೆಗಳನ್ನ, ಗುಣಮಟ್ಟದಿಂದ ಕೂಡಿರ್ತಕ್ಕಂಥ ಮನೆಗಳನ್ನ ಈ ದೇಶದಲ್ಲಿ ಕಟ್ಸ್ಕೊಡುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ನೀವು ನೋಡಿದ್ದೀರಿ, ನಿಮ್ ಮನೆಗಳಲ್ಲಿ ಶೌಚಾಲಯ ನಿರ್ಮಾಣ ಮಾಡಿಸ್ಕೊಟ್ಟಿದ್ದಾರೆ. ನೀವ್ಯಾರು ಕೂಡ ಅಡುಗೆಯನ್ನ ಸೌದೆಯಲ್ಲಿ ಮಾಡೋದು ಬೇಡ, ನಿಮ್ಮ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ. ಅದಕ್ಕೋಸ್ಕರ ನೀವೆಲ್ಲ ಕೂಡ ಗ್ಯಾಸ್ ಸ್ಟವ್, ಸಿಲಿಂಡರ್ ಇಂದ ನೀವು ಅಡಿಗೆ ಮಾಡಬೇಕು ಅಂತೇಳಿ ಇಡೀ ದೇಶದಲ್ಲಿ 11 ಕೋಟಿ ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಿಲಿಂಡರ್, ಗ್ಯಾಸ್ ಸ್ಟವ್ ಕೊಟ್ಟಂತ ಧೀಮಂತ ಪ್ರಧಾನಮಂತ್ರಿಗಳು ಯಾರು? ಮಾನ್ಯ ನರೇಂದ್ರ ಮೋದಿ ಅವರು. ಹೆಂಗಸರು ಬಾಯ್ ಬಿಡ್ಬೇಕಮ್ಮ, ನೀವಿನ ವಿಧಾನಸಭೆ ಲೋಕಸಭೆಗೆ ಹೋಗೋರಿದ್ದೀರಿ, ಇವೆಲ್ಲ ತಿಳ್ಕೋಬೇಕಾಗ್ತದೆ. ಯಾಮಾರಕ್ಕೆ ಹೋಗ್ಬೇಡಿ. ಸಣ್ಣ ಆಸೆ ತೋರಿಸಿ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನೇ ಹಾಳು ಮಾಡಿದೆ ಕಾಂಗ್ರೆಸ್. ಒಂದ್ ರಸ್ತೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಬರ್ತಾ ಇಲ್ಲ ನೋಡ್ಕೊಂಡು ಬಂದೆ. 3 ಮಾಜಿ ಶಾಸಕರು ನಮ್ ಜೊತೆಯಲ್ಲಿ ಇವತ್ತು ಎಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಮಾನ್ಯ ನಿಸರ್ಗ ನಾರಾಯಣ ಸ್ವಾಮಿ ಅವರು ಇನ್ನು ಆ ರಸ್ತೆ ಮೊನ್ನೆ ಆದಂಗಿದೆ. ಮಾನ್ಯ ಮುನ್ಷಾಮಣ್ಣವ್ರು ಮಾಡಿರೋ ಎಷ್ಟು ಒಳ್ಳೆ ಕೆಲಸಗಳಿದೆ. ಚಂದ್ರಣ್ಣವರು 90ರ ದಶಕದಲ್ಲೇ ಮಾಡಿದ್ದಾರೆ. 90ರ ದಶಕದಲ್ಲಿ ಮಾಡಿದ್ದಾರೆ. ಇಂಥ ಶಾಸಕರುಗಳಿದ್ದಂತ ನಮ್ಮ ಪಾರ್ಟಿ ಅವಾಗ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗೇನಾದ್ರು ಆಗಿದೆಯಾ? 1 ವರ್ಷ ಆಯ್ತು, ಒಂದು ರಸ್ತೆ ಆಗಿದೆಯಾ? ಒಂದು ಸೇತುವೆ ನಿರ್ಮಾಣ ಮಾಡಿದಾರ? ಒಂದು ಕಟ್ಟಡ ನಿರ್ಮಾಣ ಮಾಡಿದಾರ? ಯಾವುದು ಇಲ್ಲ. ಮಾತಾಡಿದ್ರೆ ಗ್ಯಾರಂಟಿ ಕೊಟ್ಟೆ ಹೊಟ್ಟೆ ತುಂಬ್ತಾರ ಗ್ಯಾರಂಟಿಯಿಂದ. ನಿಮ್ ಮಕ್ಕಳು ಒಳ್ಳೆ ಶಿಕ್ಷಣ ಬೇಡವಾ?
ತಾಯಂದ್ರಿಗೆ ಒಳ್ಳೆ ಆರೋಗ್ಯ ಸೇವೆ ಬೇಡವಾ? ಒಬ್ಬ ಆರೋಗ್ಯ ಸಚಿವನಾಗಿ ಹೆಮ್ಮೆ ಇದೆ ನನಗೆ. ಕೋವಿಡ್ ಬಂದಂತ ಸಂದರ್ಭದಲ್ಲಿ 6.5 ಕೋಟಿ ಜನರಿಗೆ ಕರ್ನಾಟಕದಲ್ಲಿ 2 ಡೋಸ್ 3 ಡೋಸ್ ಉಚಿತವಾಗಿ ಲಸಿಕೆ ಕೊಟ್ಟಿರುವಂತದ್ದು ನಮ್ಮ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿ ಅವರು. ಇವತ್ತು ಎಷ್ಟು ಆಸ್ಪತ್ರೆಗಳನ್ನು ಮಾಡಿದ್ವಿ. ಈ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಆಕ್ಸಿಜನ್ ಬೆಡ್ಸ್ ಎಲ್ಲ ಸಿದ್ಧತೆಗಳು ಇವತ್ತಿದೆ. ಈ ರೀತಿಯಲ್ಲಿ ನಿಮ್ಮ ಆರೋಗ್ಯವನ್ನ ಕಾಪಾಡಿರುವಂತ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡಿಸುವಂತ, ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇರ್ತಕ್ಕಂಥ, ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ, ಪ್ರಧಾನಮಂತ್ರಿಗಳ ಫಸಲ್ ಬಿಮಾ ಯೋಜನೆ, ರೈತ ಸಿಂಚನ ಯೋಜನೆ, ಅದೇ ರೀತಿ ಇವತ್ತು ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ. ಅದನ್ನು ಈ ಪಾಪಿಗಳು ಕಿತ್ಕೊಂಡು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 4,000 ಕೊಡ್ತಾ ಇದ್ವಿ, ಅದು ಕಿತ್ಕೊಂಡು ಡೈರಿ ಪ್ರೋತ್ಸಾಹಧನ 5 ರೂಪಾಯಿ 1 ಲೀಟರ್ಗೆ ಕೊಡ್ತಾ ಇದ್ವಿ, ಅದು ಕೂಡ 8-9 ತಿಂಗಳಾಗಿದೆ, 1 ರೂಪಾಯಿ ಬರಲಿಲ್ಲ. ಇಂಥ ಕಾಂಗ್ರೆಸ್ಗೆ ಮತ ಕೊಡ್ತೀರಾ? ಮತ್ತೆ ಕಾಂಗ್ರೆಸ್ಗೆ ಮತ ಕೊಟ್ಟು ಯಾಮಾರ್ತೀರಾ? ಈ ದೇಶವನ್ನ ರಕ್ಷಣೆ ಮಾಡುವುದು ನಿಮ್ ಕೈಯಲ್ಲಿದೆ. ಈ ದೇಶವನ್ನ ರಕ್ಷಣೆ ಮಾಡುವಂತ ಕೆಲಸ ನೀವೆಲ್ಲ ಕೂಡ ಮಾಡ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಒಬ್ಬ ರಾಜ್ಯಸಭಾ ಸದಸ್ಯ ಕಾಂಗ್ರೆಸ್ ನಲ್ಲಿ ಗೆದ್ದ ಮೇಲೆ ಅವರ ಅನುಚರರು, ಅವರ ಸಹಚರರು ವಿಧಾನಸಭೆಗೆ ಹೋಗಿ ಹೇಳ್ತಾರೆ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೇಳ್ತಾರೆ. ಇಂಥವ್ರು ಬೇಕಾ? ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳುವಂತವರು ಈ ಭಾರತದಲ್ಲಿ ಸರ್ಕಾರ ಮಾಡಬೇಕಂತ ಕೇಳ್ತೇನೆ. ಹಾಗಾಗಿ ಬಂಧುಗಳೇ, ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಒಳ್ಳೆಯ ಸರ್ಕಾರವನ್ನ ಕೊಟ್ಟಿದ್ದಾರೆ. ಇಡೀ ವಿಶ್ವ ಮೆಚ್ಚಿದೆ ಇವತ್ತು ಅವರ ನಾಯಕತ್ವವನ್ನು. ಇವತ್ತು ನಾನು ಒಬ್ಬ ಸಾಮಾನ್ಯ ರೈತನ ಮಗನಾಗಿ, ಒಬ್ಬ ಆರೋಗ್ಯ ಸಚಿವನಾಗಿ ಕರ್ನಾಟಕ ರಾಜ್ಯದ ಸೇವೆಯನ್ನು ಮಾಡಿದ್ದೇನೆ. ಚಿಕ್ಕಬಳ್ಳಾಪುರ ಜಿಲ್ಲೆ, ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಈ 2 ಜಿಲ್ಲೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಶಾಸಕರಾಗಿದ್ದಾಗ ಇವ್ರ ಜೊತೆ ಕೂಡ ಕೆಲಸ ಮಾಡಿದ್ದೇನೆ. ಈಗ ಕಾಂಗ್ರೆಸ್ನ ಅಭ್ಯರ್ಥಿ, ನಮ್ಮ ಅಭ್ಯರ್ಥಿ ಎಲ್ಲ ಹೊರಗಡೆ. ನಾನು ಇವತ್ತು ಸ್ಥಳೀಯ, ನನ್ನ ಜನ್ಮಭೂಮಿ ಚಿಕ್ಕಬಳ್ಳಾಪುರ, ನನ್ನ ಕರ್ಮಭೂಮಿ ಕೂಡ ಚಿಕ್ಕಬಳ್ಳಾಪುರ. ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಇಲ್ಲ ಮತ್ತಿಕೆರೆ. ಅವರು ಮತ್ತೆ ಯಾವುದೇ ಸೇವೆ ಮಾಡಿರುವಂತ ಹಿನ್ನೆಲೆ ಇಲ್ಲ. ಅವರು ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟಿದೆ ಅಂತ ನೋಡಿ ಟಿಕೆಟ್ ಕೊಟ್ಟವ್ರು. ಅಂತವ್ರು ಮತ ಕೊಡ್ತೀರಾ ಅಂತ ಯೋಚನೆ ಮಾಡ್ಬೇಕು. ನಾವು 4 ಗಂಟೆಗೆ ಎದ್ದೇಳ್ತೀವಿ, ಮಧ್ಯಾಹ್ನ 12 ಗಂಟೆಗೆ ಎದ್ದೇಳಲ್ಲ. ಅರ್ಥ ಮಾಡ್ಕೊಳ್ಳಿ. ಎಂತವರನ್ನ ಆಯ್ಕೆ ಮಾಡ್ಬೇಕು ಅಂತ ನೀವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಳಿ. ಸಮಯದ ಅಭಾವ ಇದೆ. ಇವತ್ತು ತಾವೆಲ್ಲ ಕೂಡ 26ನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಕ್ರಮ ಸಂಖ್ಯೆ 4. ನನ್ನ ಕ್ರಮ ಸಂಖ್ಯೆ 4. ನಮ್ಮ ಚಿಹ್ನೆ ಕಮಲದ ಗುರುತು. ಇವತ್ತು ಬಿಜೆಪಿಗೆ ದೊಡ್ಡ ಶಕ್ತಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಧೀಮಂತ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು, ಅದೇ ರೀತಿ ಮಾನ್ಯ ಕುಮಾರಣ್ಣವರು. ಈಗಾಗಲೇ ಕುಮಾರಣ್ಣವರು ಬಂದು ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಬಾಗೇಪಲ್ಲಿ, ಗುಡಿಬಂಡ ತಾಲೂಕುಗಳಲ್ಲಿ ಪ್ರಚಾರ ಸಭೆ ಮಾಡಿದ್ದಾರೆ. ಯಲಹಂಕದಲ್ಲಿ ಇನ್ನೊಂದು ಬಾಕಿ ಇದೆ, ಅದು ಕೂಡ ಬರ್ತೀನಿ ಅಂತ ಇವತ್ತು ಬೆಳಗ್ಗೆ ಫೋನ್ ನಲ್ಲಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ಮಾನ್ಯ ದೇವೇಗೌಡರು ಮತ್ತು ಮಾನ್ಯ ನರೇಂದ್ರ ಮೋದಿ ಅವರ ಸಮಾಗಮ ಏನಿದೆ, ಈ ರಾಜ್ಯದ ಅಭಿವೃದ್ಧಿಯ ನಾಂದಿ ಆಗ್ತದೆ. ಅದಕ್ಕೋಸ್ಕರ ನೀವು ಮತವನ್ನ ಕೊಡಬೇಕಾಗ್ತದೆ. ನಮಗ್ ಗೊತ್ತಿದೆ, ಕುಮಾರಣ್ಣು ದೇವೇಗೌಡರು ನೀರಾವರಿ ಕ್ಷೇತ್ರಕ್ಕೆ ಕೊಟ್ಟಂತಹ ಒಳ್ಳೆಯ ಕಾರ್ಯಕ್ರಮಗಳು, ರೈತರ ಸಾಲವನ್ನ ಮನ್ನಾ ಮಾಡಿರುವಂತದ್ದು,
ಒಂದಂಕಿ ಲಾಟರಿಯನ್ನ ನಿಷೇಧ ಮಾಡಿರುವಂತದ್ದು, ಸಾರಾಯಿಯನ್ನ ನಿಷೇಧ ಮಾಡಿರುವಂತದ್ದು ಇವತ್ತು ಕುಮಾರಣ್ಣವರು. ಇದನ್ನ ಯಾರು ಕೂಡ ಮರಿಬಾರದು. ಇವತ್ತು NDA ಎರಡೂ ಪಕ್ಷಗಳ ಅಭ್ಯರ್ಥಿಯಾಗಿ ಇವತ್ತು ನಾನು ಕಣದಲ್ಲಿದ್ದೇನೆ. ನಮ್ಮ ಚಿಹ್ನೆ ಕಮಲ ಇದೆ. ಕಮಲಕ್ಕೆ ಮತ ಈ ದೇಶಕ್ಕೆ ಹಿತ, ಈ ಕ್ಷೇತ್ರಕ್ಕೆ ಹಿತ, ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಇವತ್ತು ನಿಮ್ಗೆ ಮಾತು ಕೊಡ್ತೇನೆ, ನಾನು MP ಆದ್ರೆ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರ ಕೈಗಳಿಗೆ ಫಲ ಕೊಟ್ಟಂಗಾಗ್ತದೆ. ನಾನು ಇಲ್ಲಿ MP ಆದ್ರೆ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಲಿಕ್ಕೆ ಸುಲಭ ಆಗ್ತದೆ. ಆಡಳಿತ ಪಕ್ಷದ MP ಆದ್ರೆ ಹೆಚ್ಚಿನ ಅನುದಾನ ಬರುತ್ತೆ, ಒಳ್ಳೆಯ ಅಭಿವೃದ್ಧಿ ಆಗ್ತದೆ. ವಿರೋಧ ಪಕ್ಷದ MP ಆದ್ರೆ ಮುಂದಿನ 5 ವರ್ಷಗಳು ಕೂಡ ಯಾವುದೇ ಅಭಿವೃದ್ಧಿ ಆಗಲ್ಲ. ನೀವು ಕೇಳಂಗೂ ಇಲ್ಲ, ಅವ್ರು ಮಾಡಂಗೂ ಇಲ್ಲ. ನೀವು ಕೇಳಂಗೂ ಇಲ್ಲ, ಅವ್ರು ಮಾಡಂಗೂ ಇಲ್ಲ. ಹಾಗಾಗಿ ತಾವೆಲ್ಲ ಕೂಡ ಇದನ್ನ ಅರ್ಥ ಮಾಡ್ಕೊಂಡು ಎಲ್ಲೂ ಕೂಡ ಎಚ್ಚರ ತಪ್ಪದೆ ಈ ಬಾರಿ ಬಿಜೆಪಿಯ ಅಭ್ಯರ್ಥಿಯಾದ ನನಗೆ, NDA ಅಭ್ಯರ್ಥಿಯಾದ ನನಗೆ ತಾವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.